ಜವಾಬ್ದಾರಿ ಯಾರು ಅಂತ ನಿಮಗೆ ರೋಡ್ ಆಕ್ಷನ್ ಜಿಲ್ಲೆಯಲ್ಲಿ ಜಾಗ್ರಫಿ ಜನರು ಲೋಕಲ್ ಪ್ರಾಬ್ಲಮ್ ಫೀಲ್ಡಲ್ಲಿ ನೇರವಾಗಿ ಬಂದು ನೋಡುವಾಗಲೇ ನಮಗೆ ಗೊತ್ತಾಗುತ್ತದೆ. ಸೊ ಇಲ್ಲಿ ಈಗ ಬಂದು ಒಂದು 10 ಜನ ಕಂಪ್ಲೇಂಟ್ ಕೊಡೋದು, ಮಾತಾಡೋದು, ಇಲ್ಲಿ ಲೋಕಲ್ ಏನು ಪ್ರಾಬ್ಲಮ್ ಇರೋದು, ಇದ್ರ ಬಗ್ಗೆ ನಾವು ಬಂದು ಪರ್ಸನಲ್ ಆಗಿ ಇಂಟ್ರಾಕ್ಟ್ ಮಾಡುವಾಗ ಇಲ್ಲಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಪೊಲೀಸ್ ಇಲಾಖೆಗೆ ಏನಿರ್ತದೆ, ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಅವ್ರಿಗೆ ಏನು ಕೊರತೆ ಇರ್ತದೆ, ಮತ್ತು ಈಗ ನೀವೇ ಹೇಳ್ತಾ ಇದ್ದೀರಿ ಸಿಬ್ಬಂದಿಯಲ್ಲಿ ಕೆಲವೊಂದು ಕಡೆ ಕೊರತೆ ಇರ್ತದೆ. ಅದೇ ರೀತಿಯಲ್ಲಿ ಕೆಲವೊಂದು ಕಾನೂನು ಪಾಲನೆ ಆಗ್ತಾ ಇಲ್ಲ. ಉದಾಹರಣೆಗೆ ಇಲ್ಲಿ ನಮ್ಮ ಲಾಸ್ಟ್ 1 ವರ್ಷದಲ್ಲಿ 68 ಜನ ರೋಡ್ ಆಕ್ಸಿಡೆಂಟಲ್ಲಿ ಡೆತ್ ಆಗಿದ್ದಾರೆ. ಸೊ ಸಮಸ್ಯೆ ಏನಂದರೆ ಫೀಲ್ಡ್ಗೆ ಬಂದು ನೋಡುವಾಗ ಈ ರೋಡ್ ನೋಡ್ತೀವಿ, ಆದ್ಮೇಲೆ ಕೇಸಸ್ ನೋಡ್ತೀವಿ, ಇದೆಲ್ಲ ಸ್ಟಡಿ ಮಾಡುವಾಗ ನಮಗೆ ಗೊತ್ತಾಗುತ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಪ್ರತಿ ಸ್ಟೇಷನ್ ಕೂಡ ನಾವು ವಿಸಿಟ್ ಮಾಡ್ತಾ ಇದ್ದೆ. ಎಣ್ಣೆ ಗೋಕಾಕಲ್ಲಿ 9 ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ. ಇವತ್ತು ನಮ್ಮ ಹತ್ತಿನಿ ತಾಲೂಕಲ್ಲಿ ಇರುವ ಹತ್ತಿನಿ ತಾಲೂಕು ಮಾತ್ರ ಅಲ್ಲ, ಹತ್ತಿನಿ ಸಬ್ ಡಿವಿಷನ್, ಹತ್ತಿನಿ ರಾಯಬಾಗ್ ಎಲ್ಲ ಸ್ಟೇಷನ್ ಕೂಡ ಸ್ಟೇಷನ್ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಏನೇನು ಸಮಸ್ಯೆ ಇರ್ತದೆ, ಅದಕ್ಕೆ ಏನು ಪರಿಹಾರ ಇದೆಲ್ಲ ಸರಿಪಡಿಸೋದಕ್ಕೆ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಈಗ ಪ್ರಯಾರಿಟಿ ನಮ್ಮ ಆಫೀಸರ್ಸ್ ನಾವು ಏನು ಕೊಟ್ಟಿದ್ದೀನಿ ಅಂದರೆ, ಹತ್ತಿನಿ ತಾಲೂಕಲ್ಲಿ ಹತ್ತಿನಿ ಸಬ್ ಡಿವಿಷನಲ್ಲಿ ಪರ್ಟಿಕ್ಯುಲರ್ಲಿ ಸಿಕ್ಕಾಪಟ್ಟೆ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು. ಇದರಲ್ಲಿ ಸುಮಾರು 100ರಿಂದ 200 ಜನ ಡೆತ್ ಆಗ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನನ್ನ ಪ್ರಕಾರ ಈ ತಾಲೂಕಲ್ಲಿ ಮತ್ತು ಈ ಸಬ್ ಡಿವಿಷನಲ್ಲಿ ರೋಡ್ ಆಕ್ಸಿಡೆಂಟ್ ಆಗ್ಬೋದು, ಅದರಿಂದ ಜೀವ ಹಾನಿಯಾಗುವುದು ಈ ತಾಲೂಕಲ್ಲಿ ಜಾಸ್ತಿ ನಡೀತಾ ಇದೆ. ಇದನ್ನು ನಾವು ತಡೆಗಟ್ಟಬೇಕು. ಈಗ ಇದಕ್ಕೆ ಹಿನ್ನೆಲೆ ಕಾರಣಗಳು ಕೆಲವೊಂದು ಇರ್ತದೆ. ರೋಡ್ ಚೆನ್ನಾಗಿರ್ತದೆ, ಜನ ಬೇಗ ಗಾಡಿ ಓಡಿಸ್ತಾರೆ. ಇಲ್ಲಿ ಹಳ್ಳಿಗಳು ಭಾಳಷ್ಟು ಇರ್ತದೆ, ಅವ್ರಿಗೆ ಬೇಸಿಕ್ ಐಡಿಯಾನೂ ಇರಲ್ಲ. ಹೈವೇ ಬಂದಾದ್ಮೇಲೆ ಅವ್ರು ಇದಕ್ಕೆ ಹಿಂದೆ ಏನೋ ಮಡ್ ರೋಡ್ ಇರ್ತದೆ, ಆ ರೋಡಲ್ಲಿ ಹೋಗುವ ಅಭ್ಯಾಸದಲ್ಲಿ ಹೈವೇನಲ್ಲಿ ಬಂದ್ಬಿಡ್ತಾರೆ. ಈಗಲೂ ಕುರಿಗಳು ದನಗಳು ಜಾಸ್ತಿ ಬರ್ತದೆ. ಸೊ ಈ ಕಲ್ಚರಲ್ ಚೇಂಜ್ ಇನ್ನೂ ಆಗಬೇಕಾಗಿತ್ತು. ಮತ್ತು ಈಗ ಜೊತೆಗೆ ಡ್ರಂಕ್ ಅಂಡ್ ಡ್ರೈವ್, ಕುಡಿದುಬಿಟ್ಟು ಗಾಡಿ ಓಡಿಸ್ತಾನೆ, ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಯಾವುದೋ ಒಂದು ಅಮಾಯಕನ್ನು ಸಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಥ ಕೇಸ್ಗಳಿಗೆ ನಾವು 100% ವಿ ಆರ್ ಗೋಯಿಂಗ್ ಟು ಗೋ ಕಲ್ಪಬಲ್ ಹೋಮಿಸೈಡ್, ಮರ್ಡರ್ಗೆ ಈಕ್ವಲೆಂಟ್ ಆಗಿರುವುದು. ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರಿಗೆ ಡೆತ್ ಆಗುವ ಸಂದರ್ಭದಲ್ಲಿ ಪನಿಷ್ಮೆಂಟ್ ಜಾಸ್ತಿ ಇರ್ತದೆ ಮತ್ತು ಅರೆಸ್ಟ್ ಆಗ್ತಾರೆ. ರೋಡ್ ಆಕ್ಸಿಡೆಂಟಲ್ಲಿ ಅರೆಸ್ಟ್ ಹಾಕಿ ಜೈಲಿಗೆ ಹಾಕ್ತೀವಿ ಮತ್ತು ಅದಕ್ಕೆ ಕಾಂಪನ್ಸೇಷನ್ ಕೈಯಲ್ಲಿಂದ ಭಾಳಷ್ಟು ಕೊಡಬೇಕಾಗುತ್ತದೆ. ಸೊ ಇದು ಒಂದು ವೇಳೆ ಜೀವ ಹಾನಿ ಆಗಲ್ಲ ಅಂದರೆ ಕುಡಿದುಬಿಟ್ಟು ಗಾಡಿ ಓಡಿಸುವಾಗ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಅಂದರೆ 10,000 ಫೈನಲ್ಲಿ ಮುಗಿಯಲ್ಲ. 5 ವರ್ಷ 7 ವರ್ಷ ಬರೋ ಪನಿಷ್ಮೆಂಟ್ ಇರುತ್ತದೆ, ಶಿಕ್ಷೆ ಆಗುತ್ತದೆ. ಸೊ ಅಂಥ ಕೇಸ್ ಬುಕ್ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಸೊ ಇದು ಮತ್ತು ಡ್ರಂಕ್ ಅಂಡ್ ಡ್ರೈವ್, ಮೈನರ್ ಡ್ರೈವಿಂಗ್ ಯಾರು ಬೇಕಾದ್ರೂ ಗಾಡಿ ಓಡಿಸ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಇಲ್ಲ. ಅದ್ರ ಬಗ್ಗೆ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ. ಇನ್ನೊಂದು, ಸಾರ್ವಜನಿಕರ ಜೊತೆ ಇರಲಿ, ಇಲಾಖೆ ಮಧ್ಯದಲ್ಲಿ ಇರಲಿ, ನಾವು ಒಬ್ಬರ ಜೊತೆ ಮಾತಾಡುವಾಗ ಬೆಲೆ ಕೊಟ್ಟು ಮಾತಾಡಬೇಕು. ಸ್ಟೇಷನಲ್ಲಿ ಸಾರ್ವಜನಿಕರು ಹೋಗುವಾಗ ಸ್ಪಂದಿಸಬೇಕು. ಠಾಣಾ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಚನೆ ನೀಡುವ ಸಲುವಾಗಿ ಎಲ್ಲ ಬಾರಿಗೆ ಭೇಟಿ ನೀಡಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಸಂಪರ್ಕ ಮಾಡಿ ಏನಾದರೂ ಸಮಸ್ಯೆಗಳನ್ನು ನೇರವಾಗಿ ಸ್ಪಂದಿಸುವ ವಿಚಾರವಾಗಿ ಈ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಭೆಗೆ ಬಂದಂತ ಮಾನ್ಯ SP ಸಾಹೇಬರಿಗೆ ನಮ್ಮ ಠಾಣೆಯ ಪರವಾಗಿ ಹಾಗೂ ನಮ್ಮ ಸಬ್ ಡಿವಿಷನ್ ಪರವಾಗಿ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಈ ಒಂದು